ಬಂಧುಗಳೇ, 26ನೇ ತಾರೀಕು ನಡೆಯಲಿರುವ ಲೋಕಸಭೆ ಚುನಾವಣೆಯ ಪ್ರಚಾರಕ್ಕಾಗಿ ಈ ದಿನ ನಮ್ಮೆಲ್ಲರ ಕರ್ನಾಟಕ ರಾಜ್ಯದ ಕೀರ್ತಿಯನ್ನ ಇಡೀ ದೇಶದೆಲ್ಲೆಡೆ ನುಡಿದಂತೆ ನಡೆದಂತ ಒಬ್ಬ ಮುಖ್ಯಮಂತ್ರಿ, ಬಡವರ ಬಂಧು, ದೀನ ದಲಿತರ ಆಶಾ ಕಿರಣ, ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಈ ಭಾಗದ ಜನಪ್ರಿಯ ಹ್ಯಾಟ್ರಿಕ್ ಶಾಸಕರಾಗಿರ್ತಕ್ಕಂಥ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಎಸ್.ಎನ್. ಸುಬ್ಬಾರೆಡ್ಡಿ ಅವರೇ, ಮತ್ತೊಬ್ಬ ಶಾಸಕ ಮಿತ್ರರು ಚಿಕ್ಕಬಳ್ಳಾಪುರದ ಗಂಡು ಪ್ರದೀಪ್ ಈಶ್ವರ್ ಅವರೇ, ಮತ್ತೊಬ್ಬ ಹಿರಿಯರು ವಿಧಾನ ಪರಿಷತ್ತಿನ ಸದಸ್ಯರು, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನಜೀರ್ ಅಹಮದ್ ಸಾಹೇಬ್ರೆ, ಹಾಗೂ ಮತ್ತೊಬ್ಬ ಹಿರಿಯರು ಮಾಜಿ ಮಂತ್ರಿಗಳು, ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಶ್ರೀ ಸೀತಾರಾಮ್ ಸಾಹೇಬ್ರೆ, ಹಿರಿಯರು ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರಾಗಿದ್ದಂತ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ವಿ.ಆರ್. ಸುದರ್ಶನ್ ಅವರೇ, ಈ ಭಾಗದ ಮಾಜಿ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಸಂಪಂಗಿರವರೇ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಕೇಶವ ರೆಡ್ಡಿ ಅವರೇ, ನಮ್ಮ ಅಮರನಾಥ್ ರೆಡ್ಡಿ ಅವರೇ, ವೇದಿಕೆ ಹಿಂಭಾಗದಲ್ಲಿ ಉಪಸ್ಥಿತರಿರುವ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೇ, ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತರಿರುವ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರೇ, ಈ ಅಪಾರ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ ಮತ್ತು ಮಾಧ್ಯಮ ಮಿತ್ರರೇ, ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ಒಂದು ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸುವಂತದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಇವತ್ತು ಸರ್ವರಿಗೂ ಸಮಬಾಳು, ಇವತ್ತು ಸಮಾಜ ಆಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹಂತವಾಗಿ 1947ರಿಂದ ಪ್ರಾರಂಭ ಆದಂತಹ ಪಯಣ ಇಲ್ಲಿವರೆಗೂ ಬಂದು ನಾವು ತಲುಪಿದ್ದೇವೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ ಬದಲಾಯಿಸ್ತೀವಿ ಅಂತಕ್ಕಂಥ ಮಾತು ಇವತ್ತು ನಾವು ಕೇಳ್ತಾ ಇದ್ದೀವಿ. ಬಂಧುಗಳು, ದಯವಿಟ್ಟು ನಾವೆಲ್ಲ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇವತ್ತು ಮಾತಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದ 10 ವರ್ಷದ ಆಳ್ವಿಕೆಯಲ್ಲಿ 60 ವರ್ಷ ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತು ಈ ದೇಶಕ್ಕೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಇವತ್ತು ಬದುಕ್ತಕ್ಕಂಥದಕ್ಕೆ ಒಂದು ಸೂರನ್ನ ಕಟ್ಕೊಳ್ತೀವಿ. ನಾವು ಕಟ್ಟುವಂತ ಸೂರು, ನಾವು ಭದ್ರವಾದಂತ ಬುನಾದಿ ಅಡಿಪಾಯವನ್ನು ಹಾಕಿ ಅದ್ರ ಮೇಲೆ ನಮ್ಮ ಮನೆಯನ್ನ ನಾವು ನಿರ್ಮಾಣ ಮಾಡಿಕೊಳ್ತಕ್ಕಂಥ ಕೆಲಸ ಮಾಡ್ತೀವಿ. 1947ನೇ ಇಸ್ವಿಯಲ್ಲಿ ಈ ದೇಶ ಸ್ವಾತಂತ್ರ್ಯ ಪಡೆದಂತ ಸಂದರ್ಭದಲ್ಲಿ ಹಿಂದೂಗಳು, ಕ್ರಿಶ್ಚಿಯನ್ರು, ಮುಸಲ್ಮಾನರು, ಬೌದ್ಧರು, ಜೈನರು ಎಲ್ಲರೂ ಸ್ವಾತಂತ್ರ್ಯ ಹೋರಾಟ ಸಂಗ್ರಾಮದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟು ಈ ದೇಶವನ್ನ ಕಟ್ಟಿ ಬೆಳೆಸಬೇಕು ಅಂತ ಹೇಳಿ ಅಂದು ಪಂಡಿತ್ ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನಾಯಕತ್ವದಲ್ಲಿ ಒಂದು ಭದ್ರವಾದಂತಹ ಬುನಾದಿಯನ್ನ ಆ ಸಂದರ್ಭದಲ್ಲಿ ಹಾಕೊಟ್ಟಿದ್ದಾರೆ. ಎಲ್ಲಾ ಕ್ಷೇತ್ರಗಳಲ್ಲಿ ಹಾಲು ಉತ್ಪಾದನೆ, ಕೈಗಾರಿಕೋದ್ಯಮಿಗಳು, ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳು ಇವೆಲ್ಲವನ್ನು ಆ ಸಂದರ್ಭದಲ್ಲಿ ಒಂದು ವ್ಯವಸ್ಥಿತವಾಗಿ ಭವ್ಯ ಭಾರತವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಆ ಸಂದರ್ಭದಲ್ಲಿ ಪಣ ಕೊಟ್ಟು ಅದಕ್ಕೆ ಒಂದು ಭದ್ರವಾದ ಬುನಾದಿಯನ್ನು ಹಾಕೊಟ್ರು. ನಂತರದ ದಿನಗಳಲ್ಲಿ ಇವತ್ತು ಇಡೀ ಪ್ರಪಂಚ ಕಂಡಿರದಂತಹ ಒಬ್ಬ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಹಲವಾರು ಕಾರ್ಯಕ್ರಮಗಳು ಇವತ್ತು ಕ್ಷೇತ್ರದಲ್ಲಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಇವತ್ತಿಷ್ಟು ದೊಡ್ಡ ಪ್ರಗತಿ ಸಾಧಿಸಿದ್ರೆ ಇಂದಿರಾ ಗಾಂಧಿ ಅವರ ಕೊಡುಗೆ ಬಹಳಷ್ಟಿದೆ. ಹುಟ್ಟಿದ ಮಹಿಳೆ ಅಂತ ಹೆಸರಿಗೆ ಪಾತ್ರರಾಗಿದ್ದಂತವರು ಇಂದಿರಾ ಗಾಂಧಿ ಅವರು 20 ಅಂಶಗಳ ಕಾರ್ಯಕ್ರಮವನ್ನು ಕೊಟ್ಟಂತವ್ರು ಇಂದಿರಾ ಗಾಂಧಿ ಅವರು. ನಂತರ ರಾಜೀವ್ ಗಾಂಧಿ ಅವರು ಈ ದೇಶಕ್ಕೆ ಕಂಪ್ಯೂಟರ್ ಅನ್ನು ತಂದು ತೋರಿಸಿಕೊಟ್ಟಂತವರು ರಾಜೀವ್ ಗಾಂಧಿ ಅವರು. ಇಡೀ ಪ್ರಪಂಚದ ಆರ್ಥಿಕ ವ್ಯವಸ್ಥೆ ಕುಸಿದ ಸಂದರ್ಭದಲ್ಲಿ ಪಿ.ವಿ. ನರಸಿಂಹರಾವ್ ಅವರು ಮನಮೋಹನ್ ಸಿಂಗ್ ಅವರನ್ನ ಆರ್ಥಿಕ ಸಚಿವರನ್ನಾಗಿ ತಗೊಂಡು
ಸುಧಾರಣೆ ಮಾಡ್ತಕ್ಕಂಥ ಭವಿಷ್ಯತ್ತನ್ನ ನಿರ್ಮಾಣ ಮಾಡ್ತಕ್ಕಂಥ ದಾರಿಯಲ್ಲಿ ಕೊಂಡೊಯ್ದಂತವರು ಮನಮೋಹನ್ ಸಿಂಗ್ ಅವರು ಮತ್ತು ನಮ್ಮ ಅಂದಿನ ಪ್ರಧಾನಮಂತ್ರಿಗಳಾದ ನರಸಿಂಹರಾವ್ ಅವರು. ನಂತರ ಮನಮೋಹನ್ ಸಿಂಗ್ ಅವರು ಬಂದಂತ ಸಂದರ್ಭದಲ್ಲಿ ಅವರು ತಂದುಕೊಂಡಂತ ಹಲವಾರು ಕಾರ್ಯಕ್ರಮಗಳು ಆರ್ಥಿಕ ಒಂದು ವ್ಯವಸ್ಥೆಯನ್ನು ಸುಧಾರಣೆ ಮಾಡ್ತಕ್ಕಂಥ ಕೆಲಸಗಳು ಇದು ಯಾವುದು ಇವತ್ತು ಸಾಮಾನ್ಯ ನರೇಂದ್ರ ಮೋದಿ ಅವರಿಗೆ ಗೊತ್ತಾಗ್ತಾ ಇಲ್ಲ ಅಂತ ಕಾಣ್ತದೆ. ಕೇವಲ 10 ವರ್ಷದಲ್ಲಿ ಈ ದೇಶ ಪ್ರಗತಿಯನ್ನು ಸಾಧಿಸಿದೆ ಅಂತ ಹೇಳಿದ್ರೆ ನಾವು ಎಷ್ಟು ಮಟ್ಟಿಗೆ ನಂಬಬೇಕು ಅಂತಕ್ಕಂಥದ್ದನ್ನ ತಾವು ಯೋಚನೆ ಮಾಡಬೇಕು ಬಂಧುಗಳೇ. ಅದರಿಂದ ನಾನು 10 ವರ್ಷಗಳ ವಿಚಾರ ಹೇಳ್ತೇನೆ. ಇಲ್ಲಿ ಬಹಳಷ್ಟು ಜನ ಮಹಿಳೆಯರಿದ್ದೀರಾ. ಅಮ್ಮ ಅಕ್ಕ చెల్లెలు అమ్మగారు చెప్పండి. 17 ఎన్నిక మన బంగారు విలువ 1 గ్రాము ఎంతుండే దయపెట్టి మీరు చెప్తారా? 2700 రూపాయలు ఉండే అప్పుడు 1 గ్రాము బంగారు. ఇప్పుడు ఎంత 1 గ్రాము బంగారు 17 ఎంత అయింది? 7,500 దాటిపోయింది. తల్లిలో మీరు వచ్చిన సేండ ఇప్పుడు మన భారతీయ సంస్కృతిలో మనమందరూ ఇప్పుడు బంగారుకి మన సొమ్ములకి ఎంత విలువిస్తామనే దాన్ని మీరు అందరూ యోచన చేయండి. ఇవన్నీ విచారాలు మీరు గమనంలో పెట్టుకోండి, అర్థమవుతుంది మీకు అందరికీ. ఇప్పుడు ఎందులో వయసు అయిన విధవా వేతన, అంగవికల వేతన, మళ్ళీ వೃದ್ಧಾಪ್ಯ ವೇತನ, ಇವೆಲ್ಲ ವೇತನಗಳಿಗೆ 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಏನಾದ್ರು 1 ರೂಪಾಯಿ ಏನಾದ್ರು ಹೆಚ್ಚು ಕೊಡುವಂತ ಕೆಲಸ ಮಾಡಿದಾರಾ? ರಾಜ್ಯ ಸರ್ಕಾರ 400 ರೂಪಾಯಿ ಕೊಟ್ರೆ ಕೇಂದ್ರ ಸರ್ಕಾರ 200 ರೂಪಾಯಿ ಕೊಡ್ತಾರೆ. ಈ 10 ವರ್ಷದಲ್ಲಿ 1 ರೂಪಾಯಿ ಜಾಸ್ತಿ ಮಾಡಿಲ್ಲ. ಈ ದೇಶದ ಸಾಲ ಒಟ್ಟಾರೆ 2014ನೇ ಇಸ್ವಿವರೆಗೂ ಈ ದೇಶದ ಸಾಲ 53,000 ಲಕ್ಷ ಕೋಟಿ ಇತ್ತು ಇಷ್ಟು ವರ್ಷಗಳ ಆಡಳಿತದಲ್ಲಿ. ಆದ್ರೆ ಈಗ 10 ವರ್ಷಗಳಲ್ಲಿ 1,87,000 ಲಕ್ಷ ಕೋಟಿ ಸಾಲವನ್ನು ಇವತ್ತು ಈ ದೇಶದ ಜನರ ಮೇಲೆ ಓದಿರ್ತಕ್ಕಂಥವ್ರು ಈ 10 ವರ್ಷದ ಬಿಜೆಪಿ ಸರ್ಕಾರ. ಬಂದರೆ ಬಹಳಷ್ಟು ವಿಚಾರ ಇದೆ. 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂದ್ರು, ವರ್ಷಕ್ಕೆ 20 ಕೋಟಿ ಉದ್ಯೋಗ ಎಲ್ಲಿ ಸೃಷ್ಟಿ ಆಯಿತು? ರೈತರ ಬದುಕಿನಲ್ಲಿ ಆದಾಯವನ್ನು ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರು, ಎಲ್ಲಿ ದುಪ್ಪಟ್ಟಾಯ್ತು? ಗೊಬ್ಬರಗಳ ಮೇಲೆ ಇದ್ದಂತ ಸಬ್ಸಿಡಿಯನ್ನ ಕಿದ್ರು ವರ್ಷಕ್ಕೆ ಕೇವಲ 6,000 ರೂಪಾಯಿ ಕೊಟ್ಬಿಟ್ಟು ಕನ್ವರ್ಸಂತ ಕೆಲಸವನ್ನು ಮಾಡಿ ಇವತ್ತು ಎಲ್ಲರೂ ಇಲ್ಲಿ ಬಡತನದಲ್ಲಿ ಇವತ್ತು ಜೀವನ ಮಾಡ್ತಾ ಇರ್ತಕ್ಕಂಥದ್ದು. ಬಯಲು ಸೀಮೆ ಮಳೆ ಆಧಾರ ಇಲ್ಲ ಅಂತ ಸಂದರ್ಭದಲ್ಲಿ ಇವತ್ತು ನಾವು ಶ್ರಮಜೀವಿಗಳು, ನಮ್ಮ ಜಿಲ್ಲೆಯವರು, ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಯ ಜನತೆ ಇವತ್ತು ರೈತರಿಗೆ ನಿಮ್ಮಿಂದ ಏನು ಕೊಡುಗೆ? ರೈತರು ತಮ್ಮ ಬೇಕಾಗಿರ್ತಕ್ಕಂಥ ನ್ಯಾಯವನ್ನು ಕೇಳೋದಿಕ್ಕೆ ದಿಲ್ಲಿಗೆ ಬರಬೇಕು ಅಂದ್ರೆ ಅವ್ರನ್ನ ಅಲ್ಲೇ ನೀವು ತಡೆದು ಅವರನ್ನ ದೂರ ಓಡಿಸ್ತಕ್ಕಂಥ ಕೆಲಸವನ್ನ ನೀವು ಮಾಡ್ತೀರಾ, ಗೋಲಿಬಾರ್ ಮಾಡ್ತೀರಾ. ಅದರಿಂದ ಬಂಧುಗಳೇ, ನಾನು ಇಷ್ಟೇ ಹೇಳೋದು, ನಿಮಗೆ ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿ 10 ತಿಂಗಳಿಂದ ಕೊಟ್ಟಿದ್ದೀವಿ. ನಾನು ಒಂದು ಮಾತು ಹೇಳ್ತೇನೆ, ರಾಜಕಾರಣಕ್ಕೆ ಬಂದು 20 ವರ್ಷ ಆಯ್ತು. ನಾನು ಯಾವ ಚುನಾವಣೆಯಲ್ಲೂ ಇಷ್ಟು ಆತ್ಮಸ್ಥೈರ್ಯದಿಂದ, ಇಷ್ಟು ಧೈರ್ಯವಾಗಿ ಜನರ ಮುಂದೆ ಮಾತಾಡುವಂತ ಒಂದು ಅವಕಾಶವನ್ನ ನಾವು ಯಾರು ಸಿಕ್ಕಿರಲಿಲ್ಲ. ಆದ್ರೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರ 5 ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿ ತಾವೆಲ್ಲರೂ 10 ತಿಂಗಳ ಹಿಂದೆ ಮನೆ ಮನೆಗೂ ಹೋಗಿ ಅಕ್ಕ, ಅಮ್ಮ, ಅಣ್ಣ, ತಮ್ಮ ನಾವು 5 ಗ್ಯಾರಂಟಿ ಕೊಡ್ತೀವಿ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಸಹಿ ಹಾಕಿದ್ದಾರೆ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸಹಿ ಹಾಕಿದ್ದಾರೆ. ದಯವಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡಿ ಅಂತ ತಾವು ಕೇಳಿದ್ರು ಇಲ್ವಾ? ಕೇಳಿದ್ರು ತಾನೆ? ಇವತ್ತು ನೀವೆಲ್ಲರೂ ತಲೆ ಮೇಲೆ ಎತ್ತಿ ಎದೆ ಮುಂದೆ ಮಾಡಿ, ಅಮ್ಮ ನಿಮಗೆ 2,000 ರೂಪಾಯಿ ಬರ್ತಾ ಇದೆಯಾ? ಕರೆಂಟ್ ಉಚಿತವಾಗಿ ಸಿಗ್ತಾ ಇದೆಯಾ? ಬಸ್ಸಲ್ಲಿ ಫ್ರೀ ಪ್ರಯಾಣ ಮಾಡ್ತಾ ಇದ್ದೀರಾ? 850 ರೂಪಾಯಿ 5 ಜನ ಸದಸ್ಯರಿದ್ರೆ ನಿಮ್ಗೆ 10 ದುಡ್ಡು ಬರ್ತಾ ಇದೆಯಾ? ಮತ್ತೆ ಇವತ್ತು ಯುವ ನಿಧಿ ಕಾರ್ಯಕ್ರಮ ಯಾರು ಇವತ್ತು ಇಡೀ ದೇಶದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ 10 ತಿಂಗಳ ಆಡಳಿತ ಕೊಟ್ಟಿರ್ತಕ್ಕಂಥದ್ದು ಯಾರು ಮುಖ್ಯಮಂತ್ರಿಗಳು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಬಂಧುಗಳೇ, ಅದರೇ ದಾರಿಯಲ್ಲಿ ಇವತ್ತು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದವರು ಸುಮಾರು ಗ್ಯಾರಂಟಿ 25 ಗ್ಯಾರಂಟಿಗಳನ್ನ 5 ನ್ಯಾಯಗಳನ್ನು ಒದಗಿಸಿಕೊಟ್ಟಿದ್ದಾರೆ. ನಮ್ಮ ಗೃಹಲಕ್ಷ್ಮಿ ಯೋಜನೆಯ ರೂಪದಲ್ಲಿ ಮಹಾಲಕ್ಷ್ಮಿ ಅಂತಕ್ಕಂಥ ಯೋಜನೆ 1 ಲಕ್ಷ ರೂಪಾಯಿ ಪ್ರತಿ ವರ್ಷ ಒಂದು ಮಹಿಳೆಗೆ ಬರ್ತಕ್ಕಂಥದ್ದಕ್ಕೆ ಕಾರ್ಯಕ್ರಮ ರೂಪಿಸಿದ್ದಾರೆ. ಪ್ರತಿ ತಿಂಗಳು 8,000 ರೂಪಾಯಿ. ಇದು ಬೇಕಾ ಬೇಡವಾ ಯೋಚನೆ ಮಾಡಿ. ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ಸ್ವಾಮಿನಾಥನ್ ವರದಿಯನ್ನು ಸಂಪೂರ್ಣವಾಗಿ ಅನುಷ್ಠಾನ ಮಾಡತಕ್ಕಂಥದ್ದು, ನಮ್ಮ ರೈತರಿಗೆ ಬೇಕಾದಂತ ಗೊಬ್ಬರಗಳು, ಇತರೆ ಸಲಕರಣೆಗಳ ಮೇಲೆ ಇರ್ತಕ್ಕಂಥ GST ರದ್ದು ಮಾಡತಕ್ಕಂಥದ್ದು, ಇವೆಲ್ಲವನ್ನು ಮಾಡ್ತೀವಿ ಅಂತಕ್ಕಂಥ ಭರವಸೆ
ಯುವಕರಿಗೆ ಉದ್ಯೋಗ ಇದೆ ಅಂತಕ್ಕಂಥ ಯುವತಿಯರಿಗೆ 1 ಲಕ್ಷ ಇವತ್ತು ಸ್ಟೈಪೆಂಡ್ ಕೊಡ್ತಕ್ಕಂಥ ಕಾರ್ಯಕ್ರಮ, ಅಪ್ರೆಂಟಿಸ್ಶಿಪ್ ಕಾರ್ಯಕ್ರಮವನ್ನ ನಮ್ಮ ಸರ್ಕಾರ ಮಾಡ್ತದೆ. ಕೇಂದ್ರದಲ್ಲಿ ಬಂದಂತ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಭರವಸೆ. ಮಹಿಳೆಯರಿಗೆ ಇವತ್ತು ಇನ್ನು ಹಲವಾರು ಯೋಜನೆಗಳು. ಈ ರೀತಿ ಉದ್ಯೋಗದಲ್ಲಿ ಇವತ್ತು ಮಹಿಳೆಯರಿಗೆ 50% ಆದ್ಯತೆ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ನಮ್ಮ ಕೇಂದ್ರದ ಬಜೆಟ್ ನಮ್ಮ ಆಯವ್ಯಯದಲ್ಲಿ ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಘೋಷಣೆ ಮಾಡಿದ್ದೀವಿ. ಅದರಿಂದ ಬಂದರೆ ನಾನು ಹೆಚ್ಚಾಗಿ ಸಮಯ ತೆಗೆದುಕೊಳ್ಳೋದಿಲ್ಲ. ನಾನು ಇಷ್ಟೇ ಕೇಳೋದು, ಈ ಲೋಕಸಭಾ ಕ್ಷೇತ್ರದಲ್ಲಿ ನೀವು ನ್ಯಾಯ ಒಂದ್ ಕಡೆ, ಮತ್ತೊಂದು ಕಡೆ ಒಬ್ಬ ಭ್ರಷ್ಟ ವ್ಯಕ್ತಿಯನ್ನ ನೀವು ನೋಡ್ತಾ ಇದ್ದೀರ. ಸುಬ್ಬಾರೆಡ್ಡಿ ಅವರು ಹೇಳಿದ್ರು, ಏನಿವತ್ತು ಈ ಭಾಗದಲ್ಲಿ ಏನೇನು ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದು. ಇವತ್ತು ನಾನು, ಸುಬ್ಬಾರೆಡ್ಡಿ ಅವರು, ಪ್ರದೀಪ್ ಅವರು ನಾವೆಲ್ಲರೂ ಒಟ್ಟಾಗಿ ಸೇರ್ಕೊಂಡು ಇವತ್ತು ಜಿಲ್ಲೆಯ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಕೈಗಾರಿಕೆಗಳು ತರ್ತಕ್ಕಂಥದ್ದಕ್ಕೆ ಸುಮಾರು 10 ತಿಂಗಳಿಂದ ಏನು ಸುಬ್ಬಾರೆಡ್ಡಿ ಅವರು ಪಡ್ತಾ ಇರ್ತಕ್ಕಂಥ ಶ್ರಮ ಅಷ್ಟಿಷ್ಟಲ್ಲ. ದಯವಿಟ್ಟು ಬಂಧುಗಳೇ, ಸುಮಾರು ವರ್ಷಗಳಿಂದ ನಿಗುದಿಗೆ ಬಿದ್ದಿತ್ತು. ಇವತ್ತು ಅದನ್ನ ಸದ್ಯದಲ್ಲೇ ಅದನ್ನ ಎಲ್ಲಾ ಸಮಸ್ಯೆಗಳನ್ನ ನಿವಾರಣೆ ಮಾಡುವಂತದಕ್ಕೆ ಸುಬ್ಬಾರೆಡ್ಡಿ ಅವರು ಅಗಲಿರು ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ಉಳಿದಂತ ಹಲವಾರು ಕಾರ್ಯಕ್ರಮಗಳು ಇವತ್ತು ಎಕ್ಷನ್ ವ್ಯಾಲಿಯಿಂದ ನೀರು ಕೊಡ್ತಕ್ಕಂಥದ್ದು ಇರ್ಬೋದು, ಈಗ ಬಾಗೇಪಲ್ಲಿ ಪಟ್ಟಣದಲ್ಲಿ ಆಗ್ತಾ ಇರ್ತಕ್ಕಂಥ ಒಳಚರಂಡಿ ವಿಚಾರ ಇರ್ಬೋದು. ಇವೆಲ್ಲ ವಿಚಾರಗಳ ಬಗ್ಗೆ ನಿರಂತರವಾಗಿ ನಾವಿಬ್ರು ಒಟ್ಟಾಗಿ ಸೇರ್ಕೊಂಡು ತಮ್ಮ ಬಾಗೇಪಲ್ಲಿ ಕ್ಷೇತ್ರದ ಜನರಿಗೆ ನಮ್ಮ ಋಣವನ್ನು ತೀರಿಸತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ನಿರಂತರವಾಗಿ ನನ್ನ ಮೇಲೆ ಜಗಳ ಮಾಡ್ತಾ ಇರ್ತಾರೆ ಸುಬ್ಬಾರೆಡ್ಡಿ. ಇಂತಹ ಶಾಸಕರು ಬೇಕಾ? 10 ತಿಂಗಳು ಅಜ್ಞಾತವಾಸ ಅನುಭವಿಸ್ಬಿಟ್ರಂತೆ ಚಿಕ್ಕಬಳ್ಳಾಪುರದಲ್ಲಿ ಸೋತು ಮೊನ್ನೆ ಟಿವಿಯಲ್ಲಿ ನೋಡಿದಿರಲ್ಲ. ಪಕ್ಕದಲ್ಲಿ ಕುಮಾರಸ್ವಾಮಿ ಅವರು ಯಾರಾದ್ರೂ ಈ ರಾಜ್ಯದಲ್ಲಿ ಅಳೋಂತದಲ್ಲಿ ವಿಶ್ವ ದಾಖಲೆಯನ್ನು ಮಾಡಿದ್ರೆ ಅದು ದೇವೇಗೌಡರ ಕುಟುಂಬ ಮಾತ್ರ ಸಾಧ್ಯ ಇದೆ. ಅವರನ್ನ ಮೀರಿಸಬೇಕು ಅಂತೇಳಿ ಹಣ ಪ್ರಯತ್ನ ಪಟ್ಟರು, ಆಗಿಲ್ಲ. 10 ತಿಂಗಳು ಅಜ್ಞಾತವಾಸ ಅಂತ ಹೇಳಿ ಈ ಟವಲ್ ಇಟ್ಕೊಂಡ್ರೆ ಹಿಂಗೆ ಮುಂದೆ ನಾನು ಹೇಳ್ತೀನಿ, ಬಂದ್ರೆ ಸರಿಯಾದ ರೀತಿಯ ವಿಡಿಯೋ ನೋಡಿ. ಕೋವಿಡ್ ಇಂದ ಸತ್ತಿರ್ತಕ್ಕಂಥವ್ರ ಶಾಪ, ಭ್ರಷ್ಟಾಚಾರ ಮಾಡಿ ಆ ಶಾಪ ಇವರೆಲ್ಲರ ಶಾಪ. ಕಣ್ಣಲ್ಲಿ ಒಂದು ಹನಿ ಕೂಡ ನೀರು ಬರಲಿಲ್ಲ. ಸ್ವಲ್ಪ ನೋಡ್ಬೇಕಾಯ್ತು ನೀವು ಆ ವಿಡಿಯೋ. ಅದನ್ನ ಮತ್ತೆ ಅಳಂಗಿಂದು ಮತ್ತೆ ಸ್ವಲ್ಪ ಹಿಂಗೆ ಕಣ್ಣು ನೋಡ್ಬಿಟ್ಟು ಮತ್ತೆ ಹಿಂಗಿಸ್ಕೊಳ್ತ. ಬಹುಶಃ NTR ಏನಾದ್ರು ಬಹುಶಃ ಬದುಕಿದ್ರೆ ಯಾವ ರೀತಿ ಜನರಿಗೆ ಮೋಸ ಮಾಡಬಹುದು. ನಾನು 2 ಬಾರಿ ಸೋತಿದ್ದೆ, 10 ವರ್ಷ ಮನೆಯಲ್ಲಿದ್ದೆ. ನಾನು ಯಾವತ್ತೂ ಕಣ್ಣಲ್ಲಿ ನೀರು ಹಾಕಲಿಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸೋಲು ಗೆಲ್ಲುವ ಸಹಜ. ಜನರ ವಿಶ್ವಾಸವನ್ನು ಮತ್ತೆ ಗಳಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಬೇಕಾಗುತ್ತೆ ರಾಜಕಾರಣದಲ್ಲಿ. ಅಧಿಕಾರಕ್ಕಾಗಿ ಅಂಟಿಕೊಂಡಿರ್ತಕ್ಕಂಥ ವ್ಯಕ್ತಿ 10 ತಿಂಗಳು ಮನೆಯಲ್ಲಿ ಸಾಧ್ಯ ಆಗಿಲ್ಲ ಅಂದ್ರೆ ಯೋಚನೆ ಮಾಡಿ ಬಂದ್ರೆ. ನಿನ್ನೆ ಮೊನ್ನೆ ನೀವು ಮಾಧ್ಯಮಗಳಲ್ಲಿ ನೋಡಿದ್ದೀರಾ, ನಿರಂತರವಾಗಿ ಅವರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರದ ವಿಚಾರ ಆಚೆ ಬರ್ತಾನೆ ಇದೆ. ಚಿಕ್ಕಬಳ್ಳಾಪುರದಲ್ಲಿ ತಮ್ಮ ಗೊತ್ತಿದೆ, ಬಾಗೇಪಲ್ಲಿ ನಮ್ಮ ಗುಡಿಬಂಡೆ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಏನಿವತ್ತು ಕ್ರಷರ್ಗಳು ಗಾಡಿಗಳೆಲ್ಲ ಇದ್ದಾವೆ. ಒಂದೊಂದು ಜಲ್ಲಿಕಲ್ಲು ಹೇಳ್ತಾ ಇತ್ತು, ಒಂದೊಂದು ಜಲ್ಲಿಕಲ್ಲು ಹೇಳ್ತಾ ಇತ್ತು ಯಾರಿಗೆ ಟ್ಯಾಕ್ಸ್ ಕೊಡ್ಬೇಕಾಗಿತ್ತು ಅಂತ. ಹೌದಾ ಅಲ್ವಾ? ಅರ್ಥ ಮಾಡ್ಕೊಳ್ಳಿ. 10 ತಿಂಗಳಿಂದ ಆ ರೀತಿ ಏನಾದ್ರೂ ಇದೆಯಾ? ಸುಬ್ಬಾರೆಡ್ಡಿ ಅವರು ಮೊನ್ನೆ ಒತ್ತಾಯ ಮಾಡಿದ್ರು, ಅಲ್ಲ ರೋಡಿಲ್ಲ ಅಂತ ಹೇಳಿದ್ರು. ನಾವು ಡಿಸ್ಟ್ರಿಕ್ಟ್ ಮೈನಿಂಗ್ ಫಂಡ್ ಅಲ್ಲಿ 5 ಕೋಟಿ ಪ್ರತ್ಯೇಕವಾಗಿ ನಾವು ಸುಬ್ಬಾರೆಡ್ಡಿ ಅವರಿಗೆ ಅಲ್ಲಿ ಮೈನ್ಸ್ ನಮ್ಮ ಕ್ರಷರ್ ಗಾಡಿಯಿಂದ ಹಾಳಾಗಿರ್ತಕ್ಕಂಥ ರಸ್ತೆಗೆ ದುಡ್ಡು ಹಾಕ್ಬೇಕು ಅಂತ ಹೇಳಿ ನಾವು ವಿಶೇಷವಾಗಿ ಅವರಿಗೆ ಈ ಭಾಗದಲ್ಲಿ ದುಡ್ಡು ಕೊಡುವಂತ ಕೆಲಸವನ್ನ ಮಾಡಿದ್ವಿ. ಯಾರು ಈ ಕೆಲಸವನ್ನ ಮಾಡಿದ್ದು, ಯಾರಿಂದ ಈ ರೀತಿ ಆಯ್ತು ಅಂತಕ್ಕಂಥದ್ದು ದಯವಿಟ್ಟು ಮರಿಬೇಡಿ. ಅವ್ರು ಹೇಳ್ತಾರೆ, ಚಿಕ್ಕಬಳ್ಳಾಪುರದ ಅಭಿವೃದ್ಧಿಯ ಮಾಡಲು ಇಡೀ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಗೊಂಡೋಗ್ತಾರಂತೆ. ಏನು ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನ ಏನು ಭ್ರಷ್ಟಾಚಾರವನ್ನ ಮಾಡ್ತಕ್ಕಂಥದ್ದು ತಗೊಂಡು ಹೋಗ್ತೀರಾ? ನಾನು ಮೊನ್ನೆ ಕೇಳಿದ ಪ್ರಶ್ನೆ, ಒಂದು PPE ಕಿಟ್ ಬೆಲೆ ಎಷ್ಟು? 550 ರೂಪಾಯಿ ಇದ್ದಂತ PPE ಕಿಟ್ 1347 ರೂಪಾಯಿ ಹೆಂಗ್ ಖರೀದಿ ಮಾಡಿದ್ರಿ? ಅದೊಂದರಲ್ಲೇ 92 ಕೋಟಿ ಲೂಟಿ ಮಾಡಿರ್ತಕ್ಕಂಥದ್ದು ಸಾಬೀತು ಆಗ್ತಾ ಇದೆ. ದಾಖಲೆಗಳ ಸಮೇತ ಇವತ್ತು ತನಿಖೆ ಆಗ್ತಾ ಇದೆ. ವೆಂಟಿಲೇಟರ್ ಕೇಂದ್ರ ಸರ್ಕಾರ 4 ಲಕ್ಷ ರೂಪಾಯಿಗೆ ಕೊಟ್ಟಂತ ವೆಂಟಿಲೇಟರ್ಗಳನ್ನ ಇವರು 13 ರಿಂದ 18 ಲಕ್ಷಕ್ಕೆ ಖರೀದಿ ಮಾಡಿದ್ರೆ ಯಾವ
ಗ್ಯಾರಂಟಿ ಏನು ತಂದ್ರಿ ಸ್ವಾಮಿ? ಅದನ್ನ ಯಾವ ಗ್ರಹದಿಂದ ತಂದ್ರೆ ವೆಂಟಿಲೇಟರ್ ದಯವಿಟ್ಟು ಯೋಚನೆ ಮಾಡಬೇಕು. ಸುಮಾರು ಸಾವಿರಾರು ಕೋಟಿ ಇವತ್ತು ಲೂಟಿಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಇವತ್ತು ಬಸವೇ ಕಣ್ಣೀರನ್ನು ಹಾಕ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಹೇಳೋದಿದ್ದೆ, ಪಕ್ಕದಲ್ಲಿ ಕುಮಾರಸ್ವಾಮಿ ಅವ್ರ ಜೋಬಿ ಕೈ ಹಾಕಿದ್ರೆ ಗಿರಿಸರಿ ಸಿಕ್ಕಿರೋದು ಅದನ್ನಾದ್ರೂ ಹಚ್ಕೊಂಡ್ಬಿಡಿ, ಚೆನ್ನಾಗಿ ನೀರು ಬರ್ತಾ ಇತ್ತು ಅಂತ ಹೇಳೋಣ ಅಂತಿದ್ದೆ. ನನಗೆ ಗೊತ್ತಿರಲಿಲ್ಲ ಮುಂಚೆ ಕಣ್ಣೀರ್ ಹಾಕ್ತಾರೆ. ಪಕ್ಕದಲ್ಲಿ ಬೈತಿ ಬಸವರಾಜ್ ಅವ್ರು ನಗ್ತಾನೇ ಇದ್ದಾರೆ. ಅವ್ರು ಗೊತ್ತಿಲ್ಲ ಈ ನಾಟಕ ಈಗ ಶುರುವಾಗತ್ತೆ ಅಂತ ಗೊತ್ತಾಗಿಲ್ಲ ಬೈತಿ ಬಸವರಾಜ್ ಅವರು. ಅದರಿಂದ ಬಂದ್ರೆ ಒಂದು ವಿಚಾರ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಹೇಳಿದಂತ ಮಾತು ಇಲ್ಲಿ ಇರ್ತಕ್ಕಂಥ ಮಹಿಳೆಯರು దయವಿಟ್ಟು ತಾವು ಯೋಚನೆ ಮಾಡಿ. అమ్మా మన కుమారస్వామి చెప్తారు మీకు ఇచ్చిన సిద్ధరామయ్య వాళ్ళు ఇచ్చిన గ్యారెంటీ ఉందిక మీరంతా దావు తప్పైనారంటే తప్పైనారమ్మా చెప్పండి. ఆడవాళ్ళ గురించి ఈ రీతిగా మాట్లాడడానికి ಯಾವ ರೀತಿ ಬುದ್ಧಿ చెప్పాలని మీరు ಯೋಚನೆ చేయండి దయచేసి. ಈ ರೀತಿಯಾಗಿ ಮಹಿಳೆಯರ ಬಗ್ಗೆ ಮಾಡ್ತಕ್ಕಂಥವ್ರು ಈಗ ಪದೇ ಪದೇ ಮಾತಾಡ್ತಾ ಇದ್ದಾರೆ ಮೋದಿ ಗ್ಯಾರಂಟಿ. ಸ್ವಾಮಿ ಅದೇನಾದ್ರೂ ಗ್ಯಾರಂಟಿ ಇದ್ರೆ ದೇಶದಲ್ಲಿ ಯಾವ ರೀತಿ ಸಿದ್ದರಾಮಯ್ಯ ಅವರಿಗೆ ಅನ್ನರಾಮಯ್ಯ ಅಂತಾರೆ, ದೀನದಲಿತರ ಬಡವರ ಬಂಧು ಅಂತಾರೆ, ಆ ರೀತಿ ಏನಾದ್ರೂ ಇದ್ರೆ ಈ ದೇಶದಲ್ಲಿ ಒಂದೇ ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಮಾತ್ರ. ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ. ಅದರಿಂದ ಬಂದರೆ ಸಮಯ ಜಾಸ್ತಿ ಆಗಿರೋದ್ರಿಂದ ನಾನು ಮತ್ತೊಮ್ಮೆ ಬಂದ್ರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿಕೊಡ್ತೇನೆ. ಇವತ್ತು ಈ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಇಡೀ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿಗಳು ಗೆಲ್ಲಬೇಕು. ಏನು ಲೋಕಸಭೆಯಲ್ಲಿ ನಮ್ಮ ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ, ನಮ್ಮ ತೆರಿಗೆ ನಮ್ಮ ಹಕ್ಕು, ಅದನ್ನ ಪ್ರತಿಪಾದನೆ ಮಾಡಬೇಕು. ಲೋಕಸಭೆಯಲ್ಲಿ ಗಲಾಟೆ ಮಾಡಿ ನಮ್ಮ ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನ ಅಲ್ಲಿ ಪ್ರಶ್ನೆ ಮಾಡುವಂತದಕ್ಕೆ ನಮ್ಮ ಧ್ವನಿ, ನಿಮ್ಮೆಲ್ಲರ ಧ್ವನಿಯಾಗಿ ಲೋಕಸಭಾ ಸದಸ್ಯರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆ ಮಾಡಬೇಕು. ಅದೇ ರೀತಿ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಆಯ್ಕೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ತಾವೆಲ್ಲರೂ ನಮ್ಮ ಮಾತನ್ನ ಬಹಳ ಸಮಾಧಾನದಿಂದ ಕೇಳಿದಿರಾ. ದಯವಿಟ್ಟು ಮನೆಗೆ ಹೋಗಿ ಇವನ್ನೆಲ್ಲ ಹೇಳಿರ್ತಕ್ಕಂಥ ಒಂದೊಂದು ವಿಚಾರವನ್ನ ಮೆಳಕಾಗ್ತಕ್ಕಂಥದ್ದು 5 ಗ್ಯಾರಂಟಿಗಳು 5 ವರ್ಷ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕೊಡುತ್ತೆ. ಕುಮಾರಸ್ವಾಮಿ ಅಲ್ಲ, ಇನ್ನೊಬ್ಬರಲ್ಲ, ಮತ್ತೊಬ್ಬರಲ್ಲ, ಯಾರು 136 ಜನ ಇರತಕ್ಕಂಥ ಶಾಸಕರನ್ನ ನೀವು ಈ ಸರ್ಕಾರವನ್ನ ಬೀಳಿಸುವಂತದ್ದು ನಿಮ್ಮ ಕನಸಿನ ಮಾತು ಅಂತ ಹೇಳಿ ತಮ್ಗೆಲ್ಲರೂ ನೋಡಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.